ವೆಲ್ಕಮ್ ಬ್ಯಾಕ್ ಸ್ನೇಹಿತರ. ಐ ಸಿರೀಸ್ ಹ್ಯಾಂಡ್ ಮೇಡ್ ಮತ್ತು ಹ್ಯಾಂಡ್ ರಿಟನ್ ಚಾನಲ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಗೆ ಸ್ನೇಹಿತರ, ಈಗಾಗಲೇ ಹಿಂದಿನ ವಿಡಿಯೋದಾಗ ಅಗಾರೋ OTG ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಜೊತೆ ನಾನೊಂದು ವಿಡಿಯೋ ಮಾಡಿದ್ದೆ. ಅದರೊಳಗೆ ಹೇಳಿದ್ದೆ ಮುಂದೆ ಬರೋ ವಿಡಿಯೋಸ್ನಾಗ ಬೇಕಿಂಗ್ ಇಲ್ಲ ಗ್ರಿಲ್ಲಿಂಗ್ ರಿಲೇಟೆಡ್ ಒಂದು ರೆಸಿಪಿ ಮಾಡಿ ತೋರಿಸಿ ನಿಮ್ಗೆ ವಿಡಿಯೋನ ಹಾಕ್ತೀನಿ ಅಂತ ಹೇಳಿ. ಇನ್ನೂ ಯಾರೆಲ್ಲ ಆ ಅನ್ಬಾಕ್ಸಿಂಗ್ ವಿಡಿಯೋನ ನೋಡಿಲ್ಲ ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನಾಗ ಕೊಟ್ಟಿರ್ತೀನಿ, ಒಮ್ಮೆ ಹೋಗಿ ಚೆಕ್ ಮಾಡಿರಿ. ಬರೀ ಇವತ್ತಿನ ವಿಡಿಯೋದಾಗ ಸಿಂಪಲ್ ಆಗಿ ಎಗ್ಲೆಸ್ ಚಾಕ್ಲೇಟ್ ಕೇಕ್ ಮಾಡೋದು ಹೆಂಗ ಅಂತ ವಿವರವಾಗಿ ತಿಳಿಸ್ಕೊಡ್ತೀನಿ. ಈ ಕೇಕ್ನ ಮಾಡಕ್ಕೆ ಮೊದಲು ಏನೆಲ್ಲ ಸಾಮಗ್ರಿಗಳು ಬೇಕಂತ ನೋಡ್ಕೊಂಬರೋಣಂತ. ಮೊದಲನೇದಾಗಿ ನಾನಿಲ್ಲೇ ಒಂದು 3/4 ಕಪ್ನಷ್ಟು ಮೊಸರು ತಗೊಂಡಿನಿ. ಮೊಸರನ್ನ ಚೆಂದಾಗಿ ಕೈ ಆಡಿಸಿ ಅದನ್ನ ಬೀಟ್ ಮಾಡಿ ತಗೋರಿ. ನಂತರ ಇಲ್ಲೇ 1/4 ಬಟ್ಲು ನಾನು ಅಡಿಗೆ ಎಣ್ಣೆ ತಗೊಂಡಿನಿ. ಆದಷ್ಟು ರಿಫೈನ್ಡ್ ಆಯಿಲ್ನ ಯೂಸ್ ಮಾಡ್ರಿ. ನಂತರ ಇಲ್ಲೇ 1 ಕಪ್ ಅಷ್ಟು ಮೈದಾ ಹಿಟ್ಟು, ಅದ ಸೇಮ್ ಅಳತಿ ಒಳಗೆ 1 ಕಪ್ಗಿನ ಸ್ವಲ್ಪ ಕಡಿಮೆ ಇರುವಷ್ಟು ಸಕ್ಕರೆ ಪುಡಿ. ನಂತರ ನಾವೇನು ಅಡುಗೆಗೆ ಬಳಸುವಂಥ ಬೇಕಿಂಗ್ ಸೋಡಾ ಇರ್ತೈತಿ ಅದನ್ನು ನಾನಿಲ್ಲೇ ತೊಗೊಂಡಿನಿ. ನಂತರ ಬೇಕಿಂಗ್ ಪೌಡರ್, ಕೇಕ್ ಮಾಡೋದಕ್ಕೆ ಬೇಕಿಂಗ್ ಪೌಡರ್ ಭಾಳ ಇಂಪಾರ್ಟೆಂಟ್. ನಂತರ ಇಲ್ಲೇ ನಾನು ಕೋಕೋ ಪೌಡರ್ ತೊಗೊಂಡಿನಿ. ಚಾಕ್ಲೇಟ್ ಕೇಕ್ ಮಾಡೋದ್ರಿಂದ ನಾನಿಲ್ಲೇ ಕೋಕೋ ಪೌಡರ್ ಯೂಸ್ ಮಾಡತ್ತೀನಿ. ನಂತರ ಫ್ಲೇವರಿಗೆ ವೆನಿಲಾ ಎಸೆನ್ಸ್. ಅದಾದಮೇಲೆ ಡೆಕೋರೇಷನ್ಗೆ ಸ್ವಲ್ಪ ಟೇಸ್ಟಿ ಆಗಿರಲಿ ಅಂತ ಹೇಳಿ ನಾನಿಲ್ಲೇ ಟೂಟಿ ಫ್ರೂಟಿ ಯೂಸ್ ಮಾಡತ್ತೀನಿ. ಇದು ಮಲ್ಟಿ ಕಲರ್ ಪ್ಯಾಕೆಟ್ನಾಗ ಸಿಗ್ತೈತಿ. ನಂತರ ಡಾರ್ಕ್ ಚಾಕೋ ಚಿಪ್ಸ್, ಇದನ್ನು ನಾನು ಟೇಸ್ಟ್ ಮತ್ತು ಡೆಕೋರೇಷನಿಗೆ ಯೂಸ್ ಮಾಡತ್ತೀನಿ. ನಿಮಗೆ ಬೇಕಿದ್ರೆ ಈ ಟೂಟಿ ಫ್ರೂಟಿ ಮತ್ತು ಚಾಕೋ ಚಿಪ್ಸ್ನ ಸ್ಕಿಪ್ ಮಾಡ್ಕೊರಿ. ನಾನು ಇರಲಿ ಚಲೋ ಆಗ್ತೈತಿ ಟೇಸ್ಟ್ ಅಂತ ಹೇಳಿ ಇವನ್ನ ಆ್ಯಡ್ ಮಾಡತ್ತೀನಿ. ನಂತರ ಬೇಕಿಂಗ್ ಮಾಡೋದಕ್ಕೆ ನಾನಿಲ್ಲೇ ಒಂದು ಬೇಕಿಂಗ್ ಪ್ಯಾನ್ನ ಯೂಸ್ ಮಾಡತ್ತೀನಿ. ಈ ರೀತಿಯಾದಂಥ ಟ್ರೇಸ್ ನಿಮಗೆ ಆನ್ಲೈನ್ದಾಗ ಅವೈಲೇಬಲ್ ಇರ್ತೈತಿ. ಇದ್ರದ್ದೆಲ್ಲ ಲಿಂಕ್ಸ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೀನಿ, ಒಮ್ಮೆ ಹೋಗಿ ಚೆಕ್ ಮಾಡಿರಿ. ಇದಷ್ಟೇ ಅಲ್ಲದೆ ನಿಮ್ಗೆ ಮನೆಯೊಳಗೆ ಯಾವುದಾದ್ರೂ ಅಲ್ಯೂಮಿನಿಯಂ ಪಾತ್ರೆ ಇತ್ತಂದ್ರೆ ಅದನ್ನು ನೀವು ಬಳಸ್ಬೋದು. ನಂತರ ಇಲ್ಲೇ ಬೇಕಿಂಗ್ ಪೇಪರ್ ಅಥವಾ ಪಾರ್ಚ್ಮೆಂಟ್ ಪೇಪರ್ ಅಂತ ಏನು ಕರಿತೀವಿ ಅದನ್ನು ನಾನಿಲ್ಲೇ ತೊಗೊಂಡಿನಿ. ಇದು ಬೇಕಾದರೆ ಯೂಸ್ ಮಾಡ್ಬೋದು, ಇಲ್ಲ ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ನಂತರ ನಾನಿಲ್ಲೇ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿನಿ. ಸ್ನೇಹಿತರ, ಕೆಲವೊಂದು ಮೆಜರ್ಮೆಂಟ್ಸ್ನ ನಾವು ಸ್ಪೂನ್ ಅಳತೆಯೊಳಗೂ ತಗೋಬೇಕಾಗ್ತೈತಿ. ಹಾಗಾಗಿ ನಾನಿಲ್ಲೇ ಒಂದು ಟೇಬಲ್ ಸ್ಪೂನ್ನ ಯೂಸ್ ಮಾಡತ್ತೀನಿ. ಈಗೇನು ನಾನು ಎಲ್ಲ ಮೆಜರ್ಮೆಂಟ್ ತೋರಿಸ್ದೆ ಅದೆಲ್ಲದು 1 ಕಪ್ ಅಳತೆಯೊಳಗೆ ತೊಗೊಂಡಿನಿ. ಈ ರೀತಿಯಾಗಿ ಬೇಕಿಂಗ್ ಮಾಡುವಾಗ ಮೆಜರ್ಮೆಂಟ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ನಂತರ ನಾನಿಲ್ಲೇ ಡೆಕೋರೇಷನ್ಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಇರಲಿ ಅಂತ ಹೇಳಿ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡತ್ತೀನಿ. ಇದ್ರೊಳಗೆ ನಾನು ಗೋಡಂಬಿ, ಬಾದಾಮು ಮತ್ತು ದ್ರಾಕ್ಷಿನ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ತಗೊಂಡಿನಿ. ಸ್ನೇಹಿತರೆ, ಈಗ ಕೇಕ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಂತ ನೋಡ್ಕೊಂಬಂದ್ವಿ. ಆದ್ರೆ ಬೇಕಿಂಗ್ನಾಗ ಅದರದ್ದೇ ಆದಂಥ ಕೆಲವೊಂದು ಸೂಕ್ಷ್ಮವಾದ ವಿಚಾರಗಳದವು, ವಿಧಾನಗಳದವು. ಅವು ಏನಂತ ನಾನು ನಿಮ್ಗೆ ಒಂದೊಂದಾಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೂ ನೋಡ್ರಿ. ಮೊದಲನೇದಾಗಿ ನಾನಿಲ್ಲೇ ಬ್ಯಾಟರ್ನ ಮಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ಓವನ್ನ ಪ್ರೀ ಹೀಟ್ ಮಾಡ್ಕೋತೀನಿ. ಈ ಪ್ರೀ ಹೀಟ್ ಮಾಡೋಕ್ಕೆ ನಾನಿಲ್ಲೇ 150 ಡಿಗ್ರಿ ಟೆಂಪ್ರೇಚರ್ನಾಗ ಒಂದು 10 ನಿಮಿಷ ಈ ಓವನ್ನ ಆನ್ ಮಾಡ್ಕೋತೀನಿ. ಈ ರೀತಿ ಪ್ರೀ ಹೀಟ್ ಮಾಡೋದ್ರಿಂದ ನಮಗೆ ಹೀಟಿಂಗ್ ಎನ್ವೈರ್ನಮೆಂಟ್ ಅನ್ನೋದು ಓವನ್ನಾಗ ಕ್ರಿಯೇಟ್ ಆಗ್ತೈತಿ. ಇದರಿಂದ ನಮ್ಮ ಬೇಕಿಂಗ್ ಅಥವಾ ಕುಕಿಂಗ್ ಪರ್ಫಾರ್ಮೆನ್ಸ್ ಏನಿರ್ತೈತಿ ಅದು ಒಳ್ಳೆ ರೀತಿಯೊಳಗೆ ನಡಿತೈತಿ. ಈಗ ನೋಡ್ರಿ, ಇದನ್ನು ಆನ್ ಮಾಡಿದ ಕೂಡಲೇ ನಮ್ದು ಹೀಟಿಂಗ್ ರಾಡ್ಸ್ ಏನೈತಿ ಅದು ಹೀಟ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಬರೀ ಇದು ಒಂದು 10 ನಿಮಿಷ ಪ್ರೀ ಹೀಟ್ ಆಗುವವರೆಗೂ ನಾವು ಕೇಕ್ ಬ್ಯಾಟರ್ ಹೆಂಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾನಿಲ್ಲೇ ಸಣ್ಣಗೆ ತೊಗೊತೀನಿ. ಇದ್ರೊಳಗೆ ಡ್ರೈ ಪೌಡರ್ ಫಾರ್ಮ್ನಾಗ ಏನೆಲ್ಲ ಸಾಮಗ್ರಿಗಳನ್ನ ತೊಗೊಂಡಿವಿ ಅದನ್ನು ಮೊದಲು ನಾನಿಲ್ಲೇ ಸಾಣಿಸ್ಕೋತೀನಿ. ಅದಕ್ಕೆ ನಾನಿಲ್ಲೇ ಮೊದಲು 1 ಕಪ್ ಮೈದಾ ಹಿಟ್ಟು, ನಂತರ 1/2 ಕಪ್ ಅಷ್ಟು ಕೋಕೋ ಪೌಡರ್. ಇವಾಗೇನು ನೋಡತ್ತೀರಿ, ಇದು ಬೇಕಿಂಗ್ ಪೌಡರ್. ಇದು ಕೇಕಿಗೆ ಭಾಳ ಇಂಪಾರ್ಟೆಂಟ್. ಇಲ್ಲೇ ನಾನು 1 ಸ್ಪೂನ್ ಬೇಕಿಂಗ್ ಪೌಡರ್ ತೊಗೊಂಡಿನಿ. ನಂತರ 1/4 ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾನ ತೊಗೊಂಡಿನಿ. ಇದನ್ನೆಲ್ಲದನ್ನು ನಾನು ನೀಟಾಗಿ ಜರಡಿ ಹಿಡ್ಕೋತೀನಿ. ಈ ರೀತಿ ಮಾಡೋದ್ರಿಂದ ಲಮ್ಸ್ ಫಾರ್ಮ್ ಆಗೋದಿಲ್ಲ. ಪೌಡರ್ ಏನಿರ್ತೈತಿ ಅದು ಲೂಸ್ ಆಗಿ ನೀಟಾಗಿ ಬರ್ತೈತಿ. ಈಗ ನೋಡತ್ತಿರಲ್ಲ, ಈ ರೀತಿಯಾಗಿ ಗಂಟಾಗೋದು ಅವಾಯ್ಡ್ ಆಗ್ತೈತಿ. ನಾವು ಕೇಕ್ ಬ್ಯಾಟರ್ನ ಮಿಕ್ಸ್ ಮಾಡುವಾಗ ನಮ್ಗೆ ಆದಷ್ಟು ಈಸಿಯಾಗಿ ಮಿಕ್ಸ್ ಆಗ್ತೈತಿ. ಈ ರೀತಿ ಏನು ಲಮ್ಸು ಏರ್ ಫಿಲ್ ಆಗೋದಿಲ್ಲ. ಈಗ ನೋಡ್ರಿ, ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ ಸಾಣಿಸ್ಕೊಂಡೆ ಇದನ್ನ ಸೈಡ್ ಎತ್ತಿ ಇಡ್ತೀನಿ. ನಂತರ ನಾನು ಮಿಕ್ಸಿಂಗ್ ಬೌಲ್ನ ಇಟ್ಕೊಂಡು ಆಗ್ಲೇ ನಾವೇನು ಲಿಕ್ವಿಡ್ ಫಾರ್ಮ್ನಾಗ ಎಲ್ಲ ಸಾಮಗ್ರಿಗಳನ್ನ ತೊಗೊಂಡ್ವಿ ಅದನ್ನು ಒಂದೊಂದಾಗಿನ ಮಿಕ್ಸ್ ಮಾಡ್ಕೋತಾ ಹೋಗೋಣಂತ. ಮೊದಲನೇದಾಗಿ ನಾನಿಲ್ಲೇ ರಿಫೈನ್ಡ್ ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡತ್ತೀನಿ. ನಂತರ 3/4 ಕಪ್ ಅಷ್ಟು ಮೊಸರು, ನಂತರ 1 ಕಪ್ ಅಷ್ಟು ಸಕ್ಕರೆ ಪುಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ನಾನು
1 ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡತ್ತೀನಿ. ಇದು ಆಲ್ಮೋಸ್ಟ್ ನಿಮ್ಗೆ 20 to 30 ರುಪೀಸ್ನಾಗ ಒಂದು ಬಾಟಲ್ ಸಿಗ್ತೈತಿ. ಇದರಿಂದ ಒಂದು ಕೇಕ್ದು ಫ್ಲೇವರ್ ಏನೈತಿ ಅದು ಎನ್ಹ್ಯಾನ್ಸ್ ಆಗ್ತೈತಿ. ನಾನಿಲ್ಲೇ ಬ್ಯಾಟರ್ನ ಮಿಕ್ಸ್ ಮಾಡ್ಕೊಳಕ್ಕೆ ಒಂದು ವಿಸ್ಕರ್ನ ಯೂಸ್ ಮಾಡತ್ತೀನಿ. ನಿಮ್ಮ ಹತ್ರ ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಸ್ಪೂನಿಂದನೂ ಮಿಕ್ಸ್ ಮಾಡ್ಕೋಬೋದು. ಸ್ನೇಹಿತರ, ಆಗಲೇ ನಾವೇನು ಡ್ರೈ ಪೌಡರ್ದು ಎಲ್ಲ ಸಾಣಿಸ್ಕೊಂಡು ತೆಗ್ದಿಟ್ಕೊಂಡಿದ್ವಿ, ಅದನ್ನು ನಾನು ಸ್ವಲ್ಪನ ನೋಡಿಕೊಂಡು ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ. ಒಂದೇ ಸತಿಗೆ ಜಾಸ್ತಿ ಹಾಕ್ಬಿಟ್ರಂದ್ರೆ ನೀಟಾಗಿ ಮಿಕ್ಸ್ ಮಾಡೋಕ್ಕಾಗೋದಿಲ್ಲ, ಆಮೇಲೆ ಗಂಟು ಆಗೋ ಚಾನ್ಸಸ್ಸು ಇರ್ತೈತಿ. ಹಾಗಾಗಿ ಸ್ವಲ್ಪನ ಹಾಕೋತನ ಮಾಡ್ರಿ. ಸ್ನೇಹಿತರ, ಬೇಕಿಂಗ್ ಮಾಡುವಾಗ ಆದಷ್ಟು ನಾವು ಮೆಷರ್ಮೆಂಟ್ ಮೇಲೆ ಭಾಳ ಗಮನ ಕೊಡಬೇಕಾಗ್ತೈತಿ. ನಾವು ಸರಿಯಾದ ಅಳತೆಯೊಳಗೆ ಎಲ್ಲ ಸಾಮಗ್ರಿಗಳನ್ನ ಹಾಕ್ಕೊಂಡಾಗ ಕೇಕ್ ಬ್ಯಾಟರ್ ಏನೈತಿ ಅದು ಸರಿಯಾದ ಹದದೊಳಗೆ ರೆಡಿ ಆಗ್ತೈತಿ. ಇಲ್ಲ ಅಂದ್ರೆ ತೆಳು ಆಗೋದು, ಇಲ್ಲ ಗಟ್ಟಿ ಆಗೋದು, ಈ ರೀತಿಯಾದಂಥ ಚಾನ್ಸಸ್ಸು ಇರ್ತಾವೆ. ಈಗ ನೋಡ್ರಿ, ನಾನು ಬ್ಯಾಟರ್ನ ಮೇಲ್ಗಡೆ ಎತ್ತಿ ತೋರ್ಸಾತೀನಿ, ಇದು ಯಾವ ರೀತಿ ನಮ್ಗೆ ಸ್ಲೋ ಆಗಿ ಬೀಳಾತೈತಿ ಅಂತ ಹೇಳಿ. ಈ ರೀತಿಯಾದಂಥ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ನಿಮ್ಗೆ ಇನ್ ಕೇಸ್ ಏನಾದರೂ ಭಾಳ ಗಟ್ಟಿ ಆತಂದ್ರೆ 1-2 ಸ್ಪೂನ್ನಷ್ಟು ನೀವು ಹಾಲನ್ನ ಮಿಕ್ಸ್ ಮಾಡಿಕೊಂಡು ನೀವು ಬ್ಯಾಟರ್ನ ಮಾಡ್ಕೋಬೋದು. ಈಗ ನಾನು ಡೆಕೋರೇಷನಿಗೆ ಮತ್ತು ಸ್ವಲ್ಪ ಟೇಸ್ಟಿಗೆ ಇರಲಿ ಅಂತ ಹೇಳಿ ಡ್ರೈ ಫ್ರೂಟ್ಸು ಮತ್ತು ಟೂಟಿ ಫ್ರೂಟಿ ಆಗಲೇ ನಾವೇನು ತೊಗೊಂಡಿದ್ವಿ ಅದನ್ನೆಲ್ಲ ನಾನೀಗ ಬ್ಯಾಟರ್ನಾಗ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಆದಷ್ಟು ನಿಧಾನಕ್ಕನ ಮಿಕ್ಸ್ ಮಾಡ್ಕೊರಿ. ಸ್ನೇಹಿತರೆ, ಈಗ ನಾನು ಏನು ಅಳತೆ ತೋರಿಸ್ತೀನಿ ಎಲ್ಲ ಸಾಮಗ್ರಿಗಳದ್ದು, ಇದರಿಂದ ನಾನು ಒಂದು ಏನಿಲ್ಲ ಅಂದ್ರೆ 2-3 ಜನಕ್ಕೆ 2-3 ಪೀಸ್ ಕೇಕ್ ಬರುವಷ್ಟು ನಾನು ಈ ಅಳತೆನ ಮಾಡ್ಕೊಂಡಿನಿ. ನಿಮ್ಮ ಅವಶ್ಯಕತೆ ಎಷ್ಟೈತೆ ಅದನ್ನ ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಈಗ ನೋಡ್ರಿ, ಇದು ಬ್ಯಾಟರ್ ಏನೈತಿ ಇದು ಕಂಪ್ಲೀಟ್ ಆಗೈತಿ. ಇದನ್ನ ನಾವು ಈಗ ನಂತರ ಆ ಬೇಕಿಂಗ್ ಟ್ರೇ ಏನೈತಿ ಬೌಲ್ ಅದರೊಳಗೆ ನಾನು ಹಾಕ್ತೀನಿ. ಅದಕ್ಕಿಂತ ಮೊದಲು ಇದು ಸೈಡ್ಸಿಗೆ ಮತ್ತು ಕೆಳಗೆ ಎಲ್ಲ ಕಡೆನೂ ಸುತ್ತಲೂ ನಾನು ಎಣ್ಣೆ ಹಚ್ಕೊಳತ್ತೀನಿ. ನಂತರ ಬೇಸ್ನಾಗ ನಾನಿಲ್ಲಿ ಆ ಬೇಕಿಂಗ್ ಪೇಪರ್ ಏನೈತಿ ಅದನ್ನು ನಾನು ರೌಂಡಾಗಿ ಶೇಪಿಗೆ ಕಟ್ ಮಾಡಿಕೊಂಡು ಪ್ಲೇಸ್ ಮಾಡತ್ತೀನಿ. ನೀವು ಏನು ಮಾಡ್ಬೇಕಂದ್ರೆ ಎಣ್ಣೆ ಹಚ್ಕೊಂಡು ಸೈಡ್ನಾಗ ಸ್ವಲ್ಪ ಮೈದಾ ಹಿಟ್ಟಿರ್ತೈತಿ, ಅದರಿಂದ ಸ್ವಲ್ಪ ಎಲ್ಲ ಸುತ್ತಲೂ ನೀವು ಉದುರಿಸ್ಕೊಂಡ್ರೆ ಅಂದ್ರೆ ಕೇಕ್ ರಿಮೂವ್ ಮಾಡುವಾಗ ಎಲ್ಲೂ ಹತ್ಕೊಳ್ಳೋದಿಲ್ಲ. ಈಗ ಬರೀ ಇದಕ್ಕೆ ನಾನು ಬ್ಯಾಟರ್ ಏನು ರೆಡಿ ಮಾಡ್ಕೊಂಡ್ವಿ ಅದನ್ನು ನಾನಿಲ್ಲೇ ಹಾಕೊಳತ್ತೀನಿ. ನಂತರ ಒಂದು ಸ್ಪೂನ್ ಸಹಾಯದಿಂದ ನಾನು ಬ್ಯಾಟರ್ ಏನೈತಿ ಅದನ್ನು ಇವನ್ ಆಗಿ ಎಲ್ಲ ಕಡೆನೂ ನೀಟಾಗಿ ಸ್ಪ್ರೆಡ್ ಮಾಡತ್ತೀನಿ. ಇದರಿಂದ ಬೇಕ್ ಮಾಡುವಾಗ ಈಕ್ವಲ್ ಆಗಿ ಬೇಕಿಂಗ್ ಆಗ್ತೈತಿ. ನಂತರ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಡೆಕೋರೇಷನಿಗೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಮತ್ತು ಟೂಟಿ ಫ್ರೂಟಿ, ಚಾಕೋ ಚಿಪ್ಸ್ ಇವನ್ನೆಲ್ಲ ಎತ್ತಿಟ್ಕೊಂಡಿದ್ದೆ, ಅದನ್ನೆಲ್ಲ ಹಾಕೊಳತ್ತೀನಿ. ಈಗ ನೋಡ್ರಿ, ಡೆಕೋರೇಟ್ ಮಾಡಾದ್ಮೇಲೆ ಯಾವ ರೀತಿ ಕಾಣತೈತೆ ಅಂತ ಹೇಳಿ. ಬರೀ ಈಗ ಇದನ್ನ ನಾವು ನಮ್ಮ ಓವನ್ ಪ್ರೀ ಹೀಟ್ ಏನು ಮಾಡಕ್ಕೆ ಇಟ್ಟಿದ್ವಿ ಅದು ಕಂಪ್ಲೀಟ್ ಆಗೈತಾ ಏನೋ ನೋಡ್ಕೊಂಬರೋಣಂತ. ಈಗ ನೋಡ್ರಿ, ಇದು ಪ್ರೀ ಹೀಟ್ ಆಗಿ ಬೆಲ್ ರಿಂಗ್ ಆಯಿತು. ಈಗ ನಾನು ಇದನ್ನು ಓಪನ್ ಮಾಡಿಕೊಂಡು ಆ ಟ್ರೇ ಮೇಲಿತ್ತು, ಸೊ ಇದ್ರ ಹೈಟ್ ಪ್ರಕಾರ ನಾನು ಟ್ರೇನ ಕೆಳಗಡೆ ಅಡ್ಜಸ್ಟ್ ಮಾಡಿಕೊಂಡು ನಾವೇನು ಆಗಲೇ ಪ್ಯಾನ್ ಒಳಗೆ ಕೇಕ್ ಬ್ಯಾಟರ್ನ ಹಾಕಿಟ್ಕೊಂಡ್ವಿ ಅದನ್ನು ನಾನು ಈ ಓವನ್ ಒಳಗೆ ಇಡಾತೀನಿ. ಈ ಹೀಟ್ ಮಾಡಿರೋದ್ರಿಂದ ಓವನ್ ಬಿಸಿ ಇರ್ತೈತಿ, ಸ್ವಲ್ಪ ನೋಡಿಕೊಂಡು ಒಳಗಡೆ ಪ್ಲೇಸ್ ಮಾಡಿರಿ. ನಂತರ ಇದರ ಡೋರ್ ಕ್ಲೋಸ್ ಮಾಡಿಕೊಂಡು ಸ್ವಿಚ್ ಆನ್ ಮಾಡಿ ನಾನಿಲ್ಲೇ ಟೆಂಪ್ರೇಚರ್ ಮತ್ತು ಟೈಮಿಂಗ್ನ ಸೆಟ್ ಮಾಡ್ಕೊಳತ್ತೀನಿ. ಟೆಂಪ್ರೇಚರ್ ಬಂದು 180 ಡಿಗ್ರಿ ಸೆಲ್ಸಿಯಸ್, ನಂತರ ಟೈಮಿಂಗ್ 25 ಮಿನಿಟ್ಸ್. ಈ 2 ಸೆಟ್ಟಿಂಗ್ಸ್ನ ಮಾಡ್ಕೊಂಡಾದ್ಮೇಲೆ ಇಂಡಿಕೇಟರ್ ಲೈಟ್ ಆನ್ ಆಗಿ ಓವನ್ ಬಿಸಿ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಇಲ್ಲೇ ನಿಮ್ಗೆ ಕಾಣಿಸ್ಬೋದು ಅನ್ಸುತ್ತೆ, ರಾಡ್ಸಿಂದ ಲೈಟ್ ಆನ್ ಆಗತೈತಿ. ಮಧ್ಯ ಈ ಲೈಟ್ಸ್ ಏನಿರ್ತೈತಿ ಆನ್ ಆಫ್ ಆಗ್ತಿರ್ತೈತಿ, ಹಾಗಾಗಿ ಏನು ವರಿ ಮಾಡ್ಕೊಳ್ಳೋ ಟೆನ್ಷನ್ ಇರೋದಿಲ್ಲ. ಬರೀ ಇದನ್ನು 25 ಮಿನಿಟ್ಸ್ವರೆಗೂ ನಾವು ಬೇಕ್ ಮಾಡೋಕ್ಕೆ ಇಡೋಣಂತ. ಈಗ ಟೈಮರ್ ಕಂಪ್ಲೀಟ್ ಆಯ್ತು. ನಾನು ಜಸ್ಟ್ 25 ಮಿನಿಟ್ಸ್ಗಷ್ಟೇ ಇಟ್ಟಿದ್ದೆ. ಇದನ್ನು ಚೆಕ್ ಮಾಡೋಣಂತ, ಇದು ಕೇಕ್ ಆಗೈತೋ ಇಲ್ಲ ಅಂಥೇಳಿ. ಬಿಸಿ ಇರ್ತೈತಿ, ಆದಷ್ಟು ಹುಷಾರಾಗಿ ನೋಡ್ಕೊಂಡು ತೆಗೀರಿ. ಸ್ನೇಹಿತರೆ, ಈಗ ನೋಡೋಕೆ ಮೇಲ್ಗಡೆಯಿಂದ ಫ್ಲಫಿಯಾಗಿ ಚಂದಾಗ ಬೇಕಾಗೈತಿ, ಒಳಗಡೆನೂ ಚೆಂದಾಗಿ ಬೇಕಾಗೈತಾ ಇಲ್ಲ ಅಂತ ಚೆಕ್ ಮಾಡೋಕೆ ನಾನಿಲ್ಲೇ ಒಂದು ಫೋರ್ಕ್ನ ಯೂಸ್ ಮಾಡಿ ಅದರೊಳಗೆ ಹಾಕಿ ನೋಡತ್ತೀನಿ. ಇಲ್ಲೇನು ಸ್ಪೂನ್ಗೆ ಹತ್ಕೊಳತಿಲ್ಲ, ಹಾಗಾಗಿ ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ರೆಡಿ ಆಗೈತಿ. ಇನ್ ಕೇಸ್ ಏನಾದ್ರೂ ಸ್ಪೂನಿಗೆ ಬ್ಯಾಟರ್ ಹತ್ತಾತೈತಂದ್ರೆ ಒಳಗಡೆ ಇನ್ನೂ ಹಸಿ ಐತಿ ಅಂತ ಅರ್ಥ. ಅದಕ್ಕೆ ಏನು ಮಾಡಬೇಕು, ಅದ 180 ಡಿಗ್ರಿ ಒಳಗೆ ಮತ್ತೆ 5 ಮಿನಿಟ್ಸು ಬೇಕ್ ಮಾಡ್ಕೋಬೇಕಾಗ್ತೈತಿ. ಅದಾದಮೇಲೆ ಪರ್ಫೆಕ್ಟಾಗಿ ರೆಡಿ ಆಗಿರ್ತೈತಿ. ಈಗ ನೋಡ್ರಿ, ನಾನು ಎಲ್ಲ ಕಡೆನೂ ಸೈಡ್ಸ್ನ ಟಚ್ ಮಾಡಿ ನೋಡಾತೀನಿ, ನೀಟಾಗಿ ಫ್ಲಫಿಯಾಗಿ ಬೇಕಾಗೈತಿ. ಸ್ನೇಹಿತರ, ಬೇಕ್ ಮಾಡ್ಕೊಂಡಾದ್ಮೇಲೆ ಕಂಪ್ಲೀಟಾಗಿ ಆರಬೇಕು. ಅದಾದ್ಮೇಲೆ ನಾವು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗ್ತೈತಿ. ನಾನು ಆರಾದ್ಮೇಲೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದ್ರ ಮೇಲೆ ಏನು ಬೇಕಿಂಗ್ ಪೇಪರ್ ಇತ್ತು ಅದನ್ನು ರಿಮೂವ್ ಮಾಡಿಕೊಂಡು ನಾನು ಮತ್ತೆ ಅದನ್ನು ಟರ್ನ್ ಮಾಡ್ಕೋತೀನಿ.
ಇನ್ ಕೇಸ್ ಏನಾದರೂ ಕೇಕ್ ಟ್ರೇಯಿಂದ ಹೊರಗಡೆ ಬರಾತಿಲ್ಲ ಅಂದ್ರೆ ಏನು ಮಾಡಿರಿ, ಸ್ಪೂನ್ ಅಥವಾ ನೈಫಿಂದ ಎಡ್ಜಸ್ ಹತ್ರ ಸ್ವಲ್ಪ ಲೂಸ್ ಮಾಡಿಕೊಂಡು ರಿಮೂವ್ ಮಾಡ್ಕೊಂಡ್ರಿ ಅಂದ್ರೆ ನೀಟಾಗಿ ಬರ್ತೈತಿ. ಈಗ ಬರೀ ಇದನ್ನು ಕಟ್ ಮಾಡಿ ಯಾವ ರೀತಿ ಬಂದೈತಿ ಅಂತ ತೋರಿಸ್ಕೊಡ್ತೀನಿ. ಈಗ ನೋಡಾತ್ರಿ ಎಷ್ಟು ಸಾಫ್ಟಾಗಿ ಬಂದೈತಿ. ಅದಷ್ಟೇ ಅಲ್ದ ಎಷ್ಟು ಸ್ಪಾಂಜಿಯಾಗೂ ರೆಡಿ ಆಗೈತಿ. ಎಲ್ಲ ಡ್ರೈ ಫ್ರೂಟ್ಸು ನೀಟಾಗಿ ಮಿಕ್ಸ್ ಆಗಿ ತಿನ್ನುವಾಗ ಬಾಯಿಗೆ ಚಲೋ ತಂಗ ಸಿಗ್ತೈತಿ. ನೋಡಿದ್ರಲ್ಲ ಸ್ನೇಹಿತರೆ, ಮನೆಯೊಳಗೆ ಎಷ್ಟು ಸಿಂಪಲ್ ಆಗಿ ಕ್ವಿಕ್ ಆಗಿ ಕೇಕ್ನ ರೆಡಿ ಮಾಡ್ಬೋದಂತ. ನಿಮ್ಮ ಮನೆಯೊಳಗೆ ಮಕ್ಕಳಿದ್ರೆ ಈ ರೀತಿಯಾದಂಥ ಕೇಕ್ನ ಮಾಡಿಕೊಡ್ರಿ. ಬೇಕ್ರಿ ಒಳಗೆ ಸಿಗುವಂಥ ಕೇಕ್ಗಿಂತ ಮನೆಯೊಳಗನ ಹೆಲ್ದಿಯಾಗಿ ಟೇಸ್ಟಿಯಾಗಿ ತಿನ್ಬೋದು. ಕೊನೆಯದಾಗಿ ಸ್ನೇಹಿತರ, ಈ ವಿಡಿಯೋ ಹೆಂಗನಿಸ್ತು ಮತ್ತು ಇದೇ ರೀತಿಯಾದಂಥ ಬೇರೆ ಬೇರೆ ಬೇಕಿಂಗ್ ರಿಲೇಟೆಡ್ ರೆಸಿಪೀಸ್ ಬೇಕಿದ್ರೆ ಕಮೆಂಟ್ನಾಗ ತಿಳಿಸೋದನ್ನ ಮರಿಬೇಡ್ರಿ. ಆ ಎಲ್ಲ ರೆಸಿಪಿಗಳನ್ನ ನಾನು ನಿಮ್ಗೆ ಸರಳವಾಗಿ ಮಾಡೋದು ಹೆಂಗೆ ಅಂತ ಮುಂದೆ ಬರೋ ವಿಡಿಯೋಸ್ನಾಗ ತಿಳಿಸ್ಕೊಡ್ತೀನಿ. ಸ್ನೇಹಿತರ, ಮತ್ತೆ ಭೇಟಿಯಾಗೋಣ ಮುಂದಿನ ಇಂಟ್ರೆಸ್ಟಿಂಗ್ ಆಗಿರೋ ಆರ್ಟ್ ಆ್ಯಂಡ್ ಕ್ರಾಫ್ಟ್ ರಿಲೇಟೆಡ್ ಮಾಹಿತಿ ಭರಿತ ಸಂಚಿಕೆಯೊಳಗೆ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ. ಧನ್ಯವಾದಗಳು. ಶುಭ ದಿನ.